ಸಾಕಷ್ಟಿದೆ. ಇವತ್ತು ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಂಜೆ 5 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸುತ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ. ಒಂದು, ಈಗಾಗಲೇ ಸಚಿವರಾಗಿರೋರಿಗೆ ಅಸಮಾಧಾನ, ಮತ್ತೊಬ್ಬರಿಗೆ ಇಂಥದ್ದೇ ಖಾತೆ ಬೇಕು ಅನ್ನುವಂತಹ ಪಟ್ಟು, ಸಚಿವರಾಗದೇ ಇರೋರಿಗೆ ಸಚಿವರಾಗಬೇಕು ಅನ್ನುವಂತ ಅಸಮಾಧಾನ, ಇದೆಲ್ಲವನ್ನು ಸಮಾಧಾನ ಪಡಿಸೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಆಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಮಾಹಿತಿಯನ್ನ. ಈಗ ದೆಹಲಿಗೆ ಹೋಗೋ ಮುನ್ನ ಅನೇಕರನ್ನ ಭೇಟಿ ಮಾಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು, ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಈಗ ಉಳಿದಿರೋದು ಒಂದು ಸ್ಥಾನ, ಅದನ್ನ ಈಗಾಗಲೇ ನೀಡುವಂತಹ ಭರವಸೆಯನ್ನ ಮಹಿಳೆಯರು ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಖುದ್ದು ಸಿಎಂ ಕೊಟ್ಟಿದ್ದಾಯ್ತು. ಈಗ ಹಾಗಾದ್ರೆ ಯಾವ ರೀತಿ ಸರಿಪಡಿಸ್ತಾರೆ ಇದನ್ನ? ಅಶ್ವಿನಿ, ಉದ್ದೇಶ ಸ್ಪಷ್ಟವಾಗಿದೆ. ಇಲ್ಲಿ ಅಸಮಾಧಾನವನ್ನು ಏನು ಭುಗಿಲೆದ್ದಿದೆ ಅದನ್ನ ಶಮನ ಮಾಡಬೇಕು, ಆ ಮೂಲಕ ಹಿರಿಯರ ಮನವೊಲಿಸಬೇಕು ಅನ್ನುವಂಥದ್ದೇ ಸ್ಪಷ್ಟವಾದಂತಹ ಉದ್ದೇಶ. ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿದ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಸೇಮ್ ಟೈಮ್ ಹಳೆ ಮೈಸೂರು ಭಾಗದ ಹಿರಿಯ ನಾಯಕರು ಯಾರೆಲ್ಲ ಅಸಮಾಧಾನವನ್ನು ಹೊಂದಿದ್ದಾರೆ ಅವರನ್ನು ಕೂಡ ಭೇಟಿಯಾಗಿ ಅವರಿಗೆ ಪರಿಸ್ಥಿತಿ, ವಾಸ್ತವದ ಸ್ಥಿತ್ಯಾಂಶ ಏನಿದೆ ಅದನ್ನು ಕೂಡ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಚಲುವರಾಯಸ್ವಾಮಿ ಅವರಿಗೂ ಕೂಡ ಮತ್ತೆ ಬಾಲಕೃಷ್ಣ ಅವರಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಟಾಸ್ಕಿನ ಭಾಗವಾಗಿ ಎಚ್ ಸಿ ಮಹದೇವಪ್ಪ ಅವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಂ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಿದ್ರು, ಟಿಬಿ ಜಯಚಂದ್ರ ಅವರನ್ನ ಭೇಟಿ ಮಾಡಿದ್ರು. ಟಿಬಿ ಜಯಚಂದ್ರ ಅವರ ಭೇಟಿಯ ಬಳಿಕ ಅವರು ಹಂಗಾಮಿ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಲಿಕ್ಕೂ ಕೂಡ ಈಗ ನಿರ್ಧಾರ ಮಾಡಿದ್ದಾರೆ. 13ರಿಂದ ನಡೆಯುವಂತಹ ಅಧಿವೇಶನ ಏನಿದೆ ಆ ಅಧಿವೇಶನದಲ್ಲೂ ಕೂಡ ಕೆಲಸ ಮಾಡ್ತೀನಿ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ದಾರೆ. ಇದರ ನಡುವೆ ದಿನೇಶ್ ಗುಂಡೂರಾವ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಜೊತೆಗೆ ಕಾಂಗ್ರೆಸ್ನ ಎಲ್ಲಾ ವಿಂಗ್ಗಳಲ್ಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಿದಂತವರು, ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡಿದಂತವರು, ಅವರಿಗೆ ಸಚಿವ ಸ್ಥಾನ ಮತ್ತೆ ಇಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸವನ್ನ ಮಾಡಿದಂತವರು ಯಾವ ಮಾನದಂಡಗಳ ಆಧಾರಿತವಾಗಿ ಕ್ಯಾಬಿನೆಟ್ ವಿಸ್ತರಣೆಯಾಗಿದೆ ಅನ್ನುವಂತ ಒಂದಷ್ಟು ಮುನಿಸು, ಅಸಮಾಧಾನವೂ ಕೂಡ ಬೇಸರವೂ ಕೂಡ ಹೊಂದಿದ್ರು. ಹೀಗಾಗಿನೇ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯಾಗಿ ಒಂದಷ್ಟು ಹೈಕಮಾಂಡ್ ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಿತು, ಈ ನಿರ್ಧಾರ ಯಾಕೆ ಆಗಿದೆ, ಮತ್ತೆ ಅವರ ಅಭಿಪ್ರಾಯಗಳೇನು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ತರುವಂತಹ ಲೆಕ್ಕಾಚಾರದಲ್ಲಿ ಸೇಮ್ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಯಾರೆಲ್ಲ ಹಿರಿಯರು ಅಸಮಾಧಾನ ಆಗಿದ್ದಾರೆ ಅವರನ್ನ ಏನಾದರೂ ಸಮಾಧಾನ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಹೈಕಮಾಂಡ್ ಯಾಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ, ಯಾವ ಫಾರ್ಮುಲಾ ಮತ್ತೆ ಯಾವ ಮಾನದಂಡಗಳ ಆಧಾರಿತವಾಗಿ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ ಅನ್ನುವಂಥದ್ದು ಮನವರಿಕೆ ಆಗಲಿಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ಸಹಜವಾಗಿ ಸ್ಥಳೀಯ ಚುನಾವಣೆಗಳಾಗಿರಬಹುದು ಮತ್ತೆ ಮುಂದಿನ ಜಿಲ್ಲಾ ಮಟ್ಟದ ರಾಜಕಾರಣದಲ್ಲಿ ಸಾಕಷ್ಟು ಬಿರುಕು ಮೂಡುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಹಾಗಾಗಿ ಆ ರೀತಿಯ ಗೊಂದಲಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಒಂದಷ್ಟು ಗೊಂದಲಗಳು ಬಗೆಹರಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಂತೂ ಮಾಡ್ತಾ ಇರುವಂತದ್ದು. ಅಶ್ವಿನಿ, ರೈಟ್. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.